ಅವನ್ ಟೈಮ್ ಚೆನ್ನಾಗಿತ್ತು, ಇಷ್ಟಕ್ಕೆ ಬಿಟ್ಟಿದೆ. ಕೋಪಕ್ಕೆ ಹುಟ್ಟಂಗಿರೋ ಪ್ರಾಣಿ ಹತ್ರ ಎಂತಾನೆ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ? ಆಫ್ರಿಕಾದಲ್ಲಿ ವರ್ಷಕ್ಕೆ ಏನಿಲ್ಲ ಅಂದ್ರೂ 500 ಜನ ಇದರ ದಾಳಿಗೆ ಬಲಿಯಾಗ್ತಾರಂತೆ. ಏಕೆ ಕೇಳಿ. ಇದು ಹಿಪ್ಪೋಪೊಟಮಸ್ ಅಂತ ನೀರಾನೆ. ಪ್ರಪಂಚದ ಮೋಸ್ಟ್ ಡೇಂಜರಸ್ ಪ್ರಾಣಿಗಳಲ್ಲಿ ಇದು ಒಂದು. 1500ರಿಂದ 4000 ಕೆಜಿ ತನಕ ತೂಕ ಇರುತ್ತೆ. ಟೆರಿಟರಿ ಅಂತ ರಚನೆಯಾದ್ರೆ ನೀರಲ್ಲೇ ಇರೋ ಮೊಸಳೆಗಳಾಗ್ಲಿ ಬೇರೆ ಹಿಪ್ಪೋಗಳಾಗ್ಲಿ ಬರಬಾರ್ದು. ಹಂಗೂ ಬಂದ್ರೆ ಭೂಮಿ ಮತ್ತೆ ಆಕಾಶಕ್ಕೆ ಟಚ್ ಆಗೋ ಹಾಗೆ ಬಾಯಿ ತೆಗೆದು ಕ್ರಶ್ ಮಾಡಾಕತ್ತೆ. ಜಿಂಕೆಗಳಾಗ್ಲಿ ಸಿಂಹಗಳಾಗ್ಲಿ ಅಷ್ಟೇ. ಮನುಷ್ಯರಿಗೂ ನೋ ಎಂಟ್ರಿ. ಇದು ಮರಿಗಳನ್ನ ಪ್ರೊಟೆಕ್ಟ್ ಮಾಡೋ ಮುಂಜಾಗ್ರತಾ ಕ್ರಮ. ಇವುಗಳಿಗೆ ಈಜ್ ಹೊಡಿಯಕ್ ಬರಲ್ಲ. ಆದ್ರೆ ಮನುಷ್ಯರನ್ನ ಕಂಡ ತಕ್ಷಣ ಇಷ್ಟು ಸ್ಪೀಡ್ ನಲ್ಲಿ ಬರ್ತಿರೋದ್ ನೋಡಿ ಅರ್ಥ ಆಗಿರ್ಬೇಕು ಇವು ಎಷ್ಟು ಟೆರಿಟೋರಿಯಲ್ ಮತ್ತೆ ನಾವೇನು ಅಂತ. ಇನ್ನ ಬಿಸಿಲಿಂದ ತಮ್ಮ ಸೂಕ್ಷ್ಮ ಚರ್ಮದ ರಕ್ಷಣೆಗೋಸ್ಕರ ಹೆಚ್ಚಿನ ಸಮಯ ನೀರಲ್ಲೇ ವಾಸ. ಅಂದಾಜು 5 ನಿಮಿಷ ಉಸಿರನ್ನ ಬಿಗಿ ಹಿಡಿದು ನೀರೊಳಗಿರುತ್ತೆ. ಇದ್ರಲ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ಬೇಕಾದಷ್ಟು ಹಿಪ್ಪೋಗಳ ಜೊತೆ ಮಿಲನಾಚರಣೆ ಮಾಡ್ಕೊಂಡು 8 ತಿಂಗಳಾದ್ಮೇಲೆ ಮರಿ ಹಾಕುತ್ತೆ. ಮತ್ತಿದು 50 ವರ್ಷ ತನಕ ಬದುಕುತ್ತೆ. ಭಾರತದ ಕಾಡುಗಳಲ್ಲಿ ಇದಿಲ್ಲ, ಆದ್ರೆ ಝೂ ಅಲ್ಲಿದೆ. ಅದರ ನೇಟಿವ್ ಆಗ್ಲಿ ಹ್ಯಾಬಿಟಾಟ್ ಆಗ್ಲಿ ಇದಲ್ಲ, ಆದ್ರೂ ತಂದಿಟ್ಟಿದ್ದಾರೆ. ಇಷ್ಟೇ ಮ್ಯಾಟ್ರು. ಬರ್ತೀನಿ, ಬಾಯ್.